ಮನಸ್ಸಿನ ಭಾವನೆ ಅರ್ಥವರಾರು ಮುಂದುವರೆದ ಭಾಗ 10. ನಿಮ್ಮ ಬಿಡುವಿನ ವೇಳೆಯಲ್ಲಿ ನನ್ನ ಕಥೆಯನ್ನು ಕೇಳಿ ಪ್ರೋತ್ಸಾಹಿಸಿ ಆನಂದಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಅಣ್ಣನ ಒಪ್ಪಿಗೆ ಪಡೆಯುವಲ್ಲಿ ಯಶಸ್ವಿಯಾದ ವಂದನಾ ಇಂಟರ್ವ್ಯೂ ಅಟೆಂಡ್ ಮಾಡಲು ಶ್ವೇತಾ ಜೊತೆ ಅವಳ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಹೋಗುತ್ತಾಳೆ. ದೊಡ್ಡ 3 ಅಂತಸ್ತಿನ ಕಟ್ಟಡದ ಮುಂದೆ ಶ್ವೇತಾ ಬೈಕ್ ನಿಲ್ಲಿಸಿ ವಂದನಾಗೆ ಇಳಿಯಲು ಹೇಳಿದಾಗ ಬೈಕ್ನಿಂದ ಇಳಿದ ವಂದನಾ ಎದುರಿಗಿದ್ದ ಬೃಹದಾಕಾರದ ದೊಡ್ಡ ಬಿಲ್ಡಿಂಗ್ ನೋಡಿ ಶಾಕ್ ಆಗುತ್ತಾಳೆ. ಅದರ ಜೊತೆಗೆ ಗೋಲ್ಡನ್ ಅಕ್ಷರದಲ್ಲಿ ಬರೆದ ರಾಜ್ ಗ್ರೂಪ್ ಆಫ್ ಕಂಪನೀಸ್ ಅನ್ನೋ ಬೋರ್ಡ್ ನೋಡಿ ಬೆರಗಾಗಿ, ಅಯ್ಯೋ ಆಂಜನೇಯ, ನಾನು ಶ್ವೇತಾ ಹತ್ತಿರ ನನ್ನ ಕೆಲಸದ ಬಗ್ಗೆ ಹೇಳಿ ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೆ. ಅಪ್ಪ ತಂದೆ ಬಜರಂಗಿ ಕಾಪಾಡಪ್ಪ ಅಂತ ಬೇಡಿಕೊಂಡು ಶ್ವೇತಾ ಜೊತೆ ಹೋಗುತ್ತಾ ಶ್ವೇತಾ ಹೇಳಿರುವುದರಿಂದ ನನಗೆ ಈ ಕೆಲಸ ಕೊಡ್ತಿರಬಹುದು ಅಂತ ಅನಿಸುತ್ತೆ ಅಂತ ತನ್ನಲ್ಲೇ ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತಾಳೆ. ಇಲ್ಲ ಅಂದರೆ ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ನನ್ನ ಓದಿಗೆ PA ಕೆಲಸ ಸಿಗಲು ಸಾಧ್ಯವಿಲ್ಲ ಅಂತ ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ವಂದನಾಳನ್ನು ಎಚ್ಚರಿಸಿದ ಶ್ವೇತಾ, ಏನೇ ಇಲ್ಲೇ ಇರ್ತೀಯಾ ಅಥವಾ ನನ್ನ ಜೊತೆ ಬರ್ತೀಯಾ ಅಂತ ಹೇಳಿ ಅವಳ ಕೈ ಹಿಡಿದು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದ ಶ್ವೇತಾಳಿಗೆ ವಂದನಾಳ ಕೈ ನಡುಕದಿಂದಲೇ ತಿಳಿದಿತ್ತು. ಪಾಪ ಹೆದರಿದ್ದಾಳೆ ಇಷ್ಟು ದೊಡ್ಡ ಬಿಲ್ಡಿಂಗ್ ನೋಡಿ ಅಂತ. ಅವಳ ಕೈ ಮೇಲೆ ಕೈ ಇಟ್ಟು ನಾನಿದ್ದೀನಿ ಅಂತ ಕಣ್ಣಲ್ಲೇ ಭರವಸೆ ಕೊಟ್ಟು ಅವಳ ಅಪ್ಪನ ಕ್ಯಾಬಿನ್ಗೆ ಕರೆದುಕೊಂಡು ಹೋದ ಶ್ವೇತಾ, ಆಲ್ ದ ಬೆಸ್ಟ್ ಕಣೆ ವಂದು, ಭಯಪಡಬೇಡ, ಚೆನ್ನಾಗಿ ಇಂಟರ್ವ್ಯೂ ಅಟೆಂಡ್ ಮಾಡು, ಧೈರ್ಯವಾಗಿ ನನ್ನ ಪಪ್ಪ ಕೇಳೋ ಪ್ರಶ್ನೆಗೆ ಉತ್ತರ ಹೇಳು ಆಯಿತಾ. ಇಲ್ಲಿ ನನ್ನ ಇನ್ಫ್ಲೂಯೆನ್ಸ್ ಎಲ್ಲ ನಡೆಯಲ್ಲಮ್ಮ. ಇನ್ನೇನು ಅಪ್ಪ ಚಿಕ್ಕಪ್ಪ ಬರ್ತಾರೆ, ಅಷ್ಟರಲ್ಲಿ ನನ್ನ ಆಫೀಸ್ನಲ್ಲಿರೋರ್ನೆಲ್ಲ ಮಾತನಾಡಿಸ್ಕೊಂಡು ಬರ್ತೀನಿ. ಬಾಯ್ ಆ್ಯಂಡ್ ಗುಡ್ ಲಕ್ ಕಣೆವನ್ನ ಅಂತ ಹೇಳಿದ ಶ್ವೇತಾಳ ಕೈ ಹಿಡಿದ ವಂದನಾ, ಪ್ಲೀಸ್ ಕಣೆ ಶ್ವೇತಾ, ಭಯ ಆಗುತ್ತಿದೆ, ನೀನು ಇಲ್ಲೇ ಇರು ಪ್ಲೀಸ್ ಅಂತ ಹೇಳಿದ ವಂದನಾಳಿಗೆ ಧೈರ್ಯ ಹೇಳಿ ಆಚೆಗೆ ಹೋಗುತ್ತಾಳೆ. ವಂದನಾ ಹೆದರಿಕೆ, ಹಂಚಿಕೆ ಮತ್ತು ಹಿಂಜರಿಕೆಯಲ್ಲೇ ಆಂಜನೇಯನ ಶ್ಲೋಕ ಹೇಳುತ್ತಾ ಕ್ಯಾಬಿನ್ನಲ್ಲಿದ್ದ ಸೋಫಾ ಮೇಲೆ ಒಂದು ತುದಿಯಲ್ಲಿ ಮುದುಡಿ ಕುಳಿತು ದುಪ್ಪಟ್ಟದ ತುದಿಯನ್ನು ಬೆರಳಿನಿಂದ ತಿರುಗಿಸುತ್ತಾ ಸುತ್ತಲೂ ನೋಡುತ್ತಾಳೆ. ದೊಡ್ಡ ಕ್ಯಾಬಿನ್ ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲವನ್ನೂ ಜೋಡಿಸಲ್ಪಟ್ಟಿತ್ತು. ಅದನ್ನು ನೋಡಿ ಭಯದಿಂದ ಉಗುರು ಕಚ್ಚುತ್ತಿದ್ದಾಗಲೇ ನಿಖಿಲ್ ಕ್ಯಾಬಿನ್ ಡೋರ್ ತೆಗೆದು ಒಳಗೆ ಬರುತ್ತಾನೆ. ಡೋರ್ನ ಸದ್ದಿಗೆ ಎದ್ದು ನಿಂತ ವಂದನಾ ಯಾರು ಎಂದು ಕೂಡ ನೋಡದೆ, ಗುಡ್ ಮಾರ್ನಿಂಗ್ ಸರ್, ಸಾರಿ ಸರ್, ನಿಮ್ಮ ಒಪ್ಪಿಗೆ ಇಲ್ಲದೆ ಕ್ಯಾಬಿನ್ ಒಳಗೆ ಬಂದಿದ್ದಕ್ಕೆ. ಅದು ನನ್ನನ್ನು ಶ್ವೇತಾ ಇಲ್ಲಿ ಕೂರಿಸಿದಳು ಅಂತ ಒಂದೇ ಸಲಕ್ಕೆ ಹೆದರುತ್ತಲೇ ಎಲ್ಲ ಹೇಳಿ ತಲೆ ಎತ್ತಿದ್ರೆ ಕಲ್ಲಕ್ಕೆ ಕೈಕೊಟ್ಟು ಅವಳನ್ನೇ ನೋಡುತ್ತಾ ಕಳ್ಳ ನಗು ನಗುತ್ತಾ ನಿಂತಿದ್ದ ನಿಖಿಲ್ ಹುಬ್ಬು ಕುಣಿಸಿ ಅವಳನ್ನು ಕಣ್ಣಿನಲ್ಲೇ ಕಾಡುತ್ತಾ, ಅಯ್ಯೋ ಅದಕ್ಕೆ ಯಾಕ್ರಿ ಇಷ್ಟೊಂದು ಭಯ, ಗಾಬರಿಯಾಗಿದ್ದೀರಾ, ಕಾಮ್ ಡೌನ್, ರಿಲ್ಯಾಕ್ಸ್, ಕೂಲಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಅಪ್ಪ ಚಿಕ್ಕಪ್ಪ ಇನ್ನೇನು ಬರ್ತಾರೆ, ಅವರೇನು ಹುಲಿ ಸಿಂಹ ಅಲ್ಲ ಕಣ್ರಿ ಇಷ್ಟೊಂದು ಭಯ ಮತ್ತು ಗಾಬರಿ ಆಗೋಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್, ಚೆನ್ನಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿರಿ ಆಯಿತಾ. ಮತ್ತು ಇನ್ನೊಂದು ಗೊತ್ತೇಲ್ಲ ಅಂತ ಅವಳ ಹತ್ತಿರ ಬಂದು ಅವಳ ಕಿವಿಯ ಬಳಿ ಬಾಗಿದಾಗ ವಂದನಾ ಗಾಬರಿಯಿಂದ ತನ್ನ ಅರಳುಗಣ್ಣುಗಳನ್ನು ಅರಳಿಸಿ ಅವನನ್ನೇ ನೋಡುತ್ತಿದ್ದಾಗ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ ಕಣ್ಣೊಡೆದು ಆಚೆಗೆ ಹೋಗುತ್ತಾನೆ. ಅವನು ಹೋಗುತ್ತಿದ್ದುದನ್ನೇ ನೋಡುತ್ತಾ ನಿಂತ ವಂದನಾ, ಯಪ್ಪ ದೇವರೇ, ಜೀವ ಬಾಯಿಗೆ ಬಂದಂತಾಯಿತು, ಏನಾಗಿದೆ ಅವರಿಗೆ, ಕಣ್ಣು ಬೇರೆ ಹೊಡೆದು ಹೋಗ್ತಾರೆ, ಅಕಸ್ಮಾತ್ ಅದೇ ಟೈಮ್ಗೆ ಅವರಪ್ಪನೋ ಚಿಕ್ಕಪ್ಪನೋ ಶ್ವೇತನೋ ಬಂದಿದ್ರೆ ನನ್ನ ಕತೆ ಅಷ್ಟೇ ಅಂತ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡವಳಿಗೆ, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳಿದ ಅವನ ಮಾತು ಜ್ಞಾಪಕಕ್ಕೆ ಬಂದು ಅವಳಲ್ಲಿ ನಾಚಿಕೆ ಮೂಡಿಸಿತ್ತು. ನಾಚಿಕೆಯಿಂದ ಅವಳ ಮುಖವೆಲ್ಲ ಅವಳು ಹಾಕಿದ್ದ ಬಟ್ಟೆಗೆ ಪೈಪೋಟಿ ಕೊಡುವಂತೆ ಅವಳ ಮುಖ ಗುಲಾಬಿ ರಂಗನ್ನು ಎರವಲು ಪಡೆದಂತೆ ನಾಚಿ ಕೆಂಪಾಗಿದ್ದವು. ಅದೇ ಯೋಚನೆಯಲ್ಲಿ ತನ್ನಲ್ಲೇ ಮುಳುಗಿ ಮುಗುಳು ನಗುತ್ತಿರುವ ಅವಳ ಅಂದ ದುಪ್ಪಟ್ಟು ಜಾಸ್ತಿಯಾಗಿತ್ತು. ಅಷ್ಟರಲ್ಲೇ ಅವಳಿದ್ದ ಕ್ಯಾಬಿನ್ಗೆ ನಾಗರಾಜ್ ಮತ್ತು ಕೀರ್ತಿರಾಜ್ ಜೊತೆ ನಿಖಿಲ್ ಕೂಡ ಒಳಗೆ ಬರುತ್ತಾನೆ. ಆಗಲೇ ಇದ್ದ ವಂದನಾಗೂ ಈಗ ನಾಚಿಕೆಯಿಂದ ಕೆಂಪಾಗಿದ್ದ ಅವಳ ಮುಖವನ್ನು ನೋಡಿ ಅವನಿಗೆ ತಿಳಿದೋಗಿತ್ತು, ಹುಡುಗಿ ನಾಚಿದ್ದಾಳೆ ನಾನು ಕಣ್ಣು ಹೊಡೆದಿದ್ದಕ್ಕೆ ಅಂತ. ಅವಳನ್ನು ಮುದ್ದಾಡುವ ಆಸೆಯನ್ನು ಕಂಟ್ರೋಲ್ ಮಾಡಿಕೊಂಡು ತನ್ನ ಅಪ್ಪ ಚಿಕ್ಕಪ್ಪನ ಜೊತೆ ಬಂದು ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾನೆ. ಅವರೆಲ್ಲ ಬಂದ ಕೂಡಲೇ ಎದ್ದು
ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿ ಅವಳ ಕೈಯಲ್ಲಿದ್ದ ರೆಸ್ಯೂಮ್ನ ಅವರ ಕೈಗೆ ಕೊಡುತ್ತಾಳೆ. ನಾಗರಾಜ್ ಮತ್ತು ಕೀರ್ತಿರಾಜ್ಗೆ ತನ್ನ ರೆಸ್ಯೂಮ್ ಕೊಟ್ಟು ಸುಮ್ಮನೆ ನಿಲ್ಲುತ್ತಾಳೆ. ಆದರೆ ಅಪ್ಪಿತಪ್ಪಿಯೂ ನಿಖಿಲ್ ಕಡೆ ನೋಡಲಿಲ್ಲ. ಆದರೆ ಅವನು ಮಾತ್ರ ಅವಳ ಮೇಲಿಂದ ಕಣ್ ತೆಗೆಯಲು ಕಷ್ಟಪಡುತ್ತಿದ್ದ. ಅವನು ಮತ್ತೆ ಏನಾದರೂ ಕಿತಾಪತಿ ಮಾಡಿದ್ರೆ ಅನ್ನೋ ಭಯಕ್ಕೆ ಅವಳು ಅವನ ಕಡೆ ನೋಡಲೇ ಇಲ್ಲ. ಆಹಾ, ಚೆನ್ನಾಗಿದ್ದೀನಿ ಅಂತ ಎಷ್ಟು ಕೊಬ್ಬು, ನನ್ನಂಥ ಹ್ಯಾಂಡ್ಸಮ್ ಹುಡುಗನ ಕಡೆ ನೋಡ್ತಾನೇ ಇಲ್ವಲ್ಲ. ಇರಲಿ, ಫಸ್ಟ್ ಅಪ್ಪ ಚಿಕ್ಕಪ್ಪ ಸೆಲೆಕ್ಟ್ ಮಾಡಲಿ, ನಾಳೆಯಿಂದ ನನ್ನ ಮುಂದೆ ಇರಬೇಕು, ಹಾಗೆ ಮಾಡ್ತೀನಿ ಅಂತ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾನೆ. ನಾಗರಾಜ್ ಅವರು ಅವಳ ರೆಸ್ಯೂಮ್ ಎಲ್ಲ ನೋಡಿ, ಗುಡ್, ವೆರಿ ಗುಡ್, ಫೈನಲ್ ಸೆಮ್ ಮಾತ್ರ ರಿಸಲ್ಟ್ ಬಾಕಿ ಇದೆ. ಎಲ್ಲ ಸೆಮ್ನಲ್ಲೂ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದೀಯಾ, ಕಂಪ್ಯೂಟರ್ ಕೂಡ ಕಲಿಯುತ್ತಿದ್ದೀಯಾ, ಎಲ್ಲ ಓಕೆ. ನಮಗೆ ಕೆಲಸಕ್ಕೆ ಬೇಕಾಗಿರುವ ಎಲ್ಲ ಕ್ವಾಲಿಟೀಸ್ ನಿನ್ನಲ್ಲಿದೆ. ನೋಡಮ್ಮ ವಂದನಾ, ನಿನಗೆ ಕೆಲಸ ಕೊಡ್ತೀವಿ. ಸ್ಮಿತಾ ನಿನಗೆ 1 ತಿಂಗಳು ಟ್ರೈನಿಂಗ್ ಕೊಡ್ತಾಳೆ. ನೀನು ಶ್ರದ್ಧೆಯಿಂದ ಎಲ್ಲವನ್ನು ಕಲಿತು ಚೆನ್ನಾಗಿ ನಿಭಾಯಿಸಿದರೆ ಸಾಕು. ನಿನ್ನ ರೆಸ್ಯೂಮ್ ಎಲ್ಲ ಓಕೆ. ನಾಳೆಯಿಂದ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬರಬೇಕು, ಆಯಿತಾ? ಇನ್ನು ಮಿಕ್ಕಿದ್ದೆಲ್ಲ ನಿಖಿಲ್ ಹೇಳಿಕೊಡ್ತಾನೆ. ಹಾಗೆ ಸ್ಮಿತಾನ ಕೂಡ ನಿನಗೆ ಪರಿಚಯ ಮಾಡಿಕೊಡ್ತಾನೆ. ಆಲ್ ದ ಬೆಸ್ಟ್ ಮಗಳೇ, ಚೆನ್ನಾಗಿ ಎಲ್ಲ ಕಲಿತು PA ಕೆಲಸ ನಿಭಾಯಿಸು ಅಂತ ಅವಳ ತಲೆ ಸೆವರಿ ನಿಖಿಲ್ ಕಡೆ ತಿರುಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು, ಹಾಗೆ ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಹೇಳು ಅಂತ ಹೇಳಿ ಹೋಗುತ್ತಾರೆ. ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಹೇಳು, ನಾವು ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀವಿ ಅಂತ ಹೇಳಿ ಆಚೆಗೆ ಹೋಗುತ್ತಾರೆ. ಅವರು ಆಚೆಗೆ ಹೋಗುತ್ತಿದ್ದದ್ದನ್ನೇ ಕಾಯುತ್ತಿದ್ದ ನಿಖಿಲ್, ಏನ್ರಿ ನೀವೇನಾದರೂ ಮಾಟಗಾತಿನ? ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಪದ ಅಪ್ಪನನ್ನು ಒಂದೇ ಸಲಕ್ಕೆ ಕೆಲಸಕ್ಕೆ ಅಪಾಯಿಂಟ್ ಮಾಡಿ ಲೆಟರ್ ಕೊಡುವಂತೆ ಕೂಡ ಮಾಡಿದ್ರ? ಏನೇ ಇರಲಿ, ಕಾಂಗ್ರಾಟ್ಸ್ ಕಣ್ರಿ. ನಮ್ಮ ಅಪ್ಪ ಚಿಕ್ಕಪ್ಪನ ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಪಲ್ಲ. ಅವರು ನಿಮ್ಮ ರೆಸ್ಯೂಮ್ ನೋಡೇ ಇಂಪ್ರೆಸ್ ಆಗಿದ್ದಾರೆ. ಲಕ್ಕಿ ಬಿಡ್ರಿ ನೀವು. ನಿಮ್ಮ ರೆಸ್ಯೂಮ್ ನೋಡೇ ನಮ್ಮ ಅಪ್ಪ ಚಿಕ್ಕಪ್ಪ ಇಂಪ್ರೆಸ್ ಆಗಿದ್ದಾರೆ ಕಣ್ರಿ. ಲಕ್ಕಿ ಬಿಡ್ರಿ ನೀವು ಅಂತ ಮತ್ತೆ ಕಣ್ಣಿಡಿದು ಮೀಸೆ ಮರೆಯಲ್ಲಿ ನಕ್ಕ ನಿಖಿಲ್. ಹಾಗೆ ತಮ್ಮ ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿ, ಇನ್ನೊಂದು ಮುಖ್ಯವಾದ ವಿಚಾರ, ಇನ್ನು ಮೇಲೆ ಡೈಲಿ ಹೀಗೆ ಮುದ್ದಾಗಿ ರೆಡಿಯಾಗಿ ಬರಬೇಕು, ಬಂದು ಫಸ್ಟ್ ನನಗೆ ಗುಡ್ ಮಾರ್ನಿಂಗ್ ಹೇಳಬೇಕು, ಇದು ನಮ್ಮ ಕಂಪನಿಯ ರೂಲ್ಸ್ ಅಂತ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳಿದ ನಿಖಿಲ್ನನ್ನೇ ಬೆರಗು ಕಣ್ಗಳಿಂದ ನೋಡುತ್ತಾಳೆ ವಂದನಾ. ಅವಳಿಗೆ ಎಲ್ಲ ಅಯೋಮಯ, ಏನು ಮಾತಾಡಬೇಕೆಂದೇ ಗೊತ್ತಾಗುತ್ತಿಲ್ಲ. ನಿಖಿಲ್ ಹೇಳಿದನ್ನೆಲ್ಲ ಕೇಳಿದ ವಂದನಾ, ಸರಿ ಸರ್ ಅಂತ ಹೇಳಿದಾಗ, ಅಂದರೆ ಏನು ಸಾರಾ? ನಾನೇನು ಅಷ್ಟು ದೊಡ್ಡವನಲ್ಲ ಕಣ್ರಿ. ನಿಕ್ ಅಂತ ಕರೆದರೆ ಸಾಕು ಅಂತ ಸ್ವಲ್ಪ ಬೇಸ್ ವಾಯ್ಸ್ನಲ್ಲಿ ಹೇಳಿದ ಕೂಡಲೇ, ಓಕೆ ಸರಿ ಸರ್, ತಪ್ಪಾಯಿತು ಸರ್ ಅಂತ ಹೇಳಿದ ಕೂಡಲೇ ಮತ್ತೆ ಸರ್ ಅಂತಿದ್ದೀರಾ ಎಂದು ಅವಳನ್ನೇ ರೇಗಿಸುತ್ತಲೇ ಅವಳ ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡ್ತಾನೆ. ಅಷ್ಟರಲ್ಲಿ ಶ್ವೇತಾ ಕೂಡ ಕ್ಯಾಬಿನ್ಗೆ ಬರ್ತಾಳೆ. ಅಪ್ಪ ದೇವರೇ, ಬದುಕಿತ್ತು ಬಡ ಜೀವ ಅಂತ ಅಂದುಕೊಂಡು ಶ್ವೇತಾ ಪಕ್ಕ ಹೋಗಿ ನಿಲ್ಲುತ್ತಾಳೆ. ಶ್ವೇತಾ ಕಡೆ ತಿರುಗಿದ ವಂದನಾ, ನಿಮ್ಮ ಡ್ಯಾಡಿ ಏನೂ ಪ್ರಶ್ನೆನೇ ಕೇಳಲಿಲ್ಲ ಕಣೆ. ನಾನು ನೆನ್ನೆ ಎಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಬಂದಿದ್ದೆ ಅಂತ ಹೇಳಿದ ವಂದನಳನ್ನು ನೋಡಿದ ನಿಖಿಲ್, ಈಗೇನು ಮತ್ತೆ ಅಪ್ಪ ಚಿಕ್ಕಪ್ಪನೇನು ಕರೆಯಣವಾ ಪ್ರಶ್ನೆ ಕೇಳೋಕ್ಕೆ ಅಂತ ಹೇಳಿದರೆ, ಭಯದಲ್ಲೇ ಅಡ್ಡಡ್ಡ ಉದ್ದುದ್ದ ತಲೆ ಆಡಿಸಿ ತಲೆ ತಗ್ಗಿಸಿ ನಿಂತಾಗ ಅವಳನ್ನು ನೋಡಿದ ಶ್ವೇತಾ, ಹೇ ಹೋಗೋ ತರಲಿ ಅಂತ ನಿಖಿಲ್ನ ಬೆನ್ನಿಗೆ ಗುದ್ದಿದ್ದ ಶ್ವೇತಾ ವಂದನಾ ಕಡೆ ತಿರುಗಿ, ನಿನ್ನ ಈ ಮುದ್ದಾದ ಮುಖ ಮತ್ತು ನಿನ್ನ ಮಾರ್ಕ್ಸ್ ಎರಡೂ ಡ್ಯಾಡ್ ಮತ್ತು ಚಿಕ್ಕಪ್ಪನಿಗೆ ಇಷ್ಟ ಆಗಿರಬೇಕು ಅಂತ ಅವಳ ಕೆನ್ನೆ ಹಿಂಡಿ, ಇರಲಿ ಬಾ, ಕೆಲಸ ಸಿಕ್ಕಿದಲ್ವ ಅಷ್ಟು ಸಾಕು, ಮತ್ತು ನಮಗೆಲ್ಲ ಯಾವಾಗ ಟ್ರೀಟ್ ಕೊಡಿಸ್ತೀಯಾ ಅಂತ ಕೇಳಿ ವಂದನಾಳ ಭಯವನ್ನು ಮುಗಿಸಿ, ಆದರೂ ಅಷ್ಟು ಸುಲಭವಲ್ಲ ಡ್ಯಾಡ್ನ ಒಪ್ಪಿಸುವುದು ಅಂತ ಹೇಳ್ತಾಳೆ. ಅಷ್ಟರಲ್ಲೇ ನಿಖಿಲ್, ಶ್ವೇತಾ ವಂದನಾ ಬನ್ನಿ, ಸ್ಮಿತಾನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಿಖಿಲ್ ಮುಂದೆ ಹೋದರೆ ಇವರಿಬ್ಬರು ಅವನ ಹಿಂದೆ ಹೋಗುತ್ತಾರೆ. ಇಬ್ಬರನ್ನು ಕರೆದುಕೊಂಡು ಬಂದ ನಿಖಿಲ್ ಸ್ಮಿತಾಗೆ ವಂದನಾಳನ್ನು ಪರಿಚಯ ಮಾಡಿಸಿ, ನೋಡ್ರಿ ಸ್ಮಿತಾ, ಇವರೇ PA ಪೋಸ್ಟ್ಗೆ ಸೆಲೆಕ್ಟ್ ಆಗಿರುವ ಕ್ಯಾಂಡಿಡೇಟ್. ಇವರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಸ್ವಲ್ಪ ಚೆನ್ನಾಗಿ PA ಪೋಸ್ಟ್ಗೆ ರೆಡಿ ಮಾಡಿ. ಇನ್ನೂ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಗಂಭೀರವಾಗಿ ನೋಡಿದ್ದು, ಓಕೆ ಬಾಯ್ ಶ್ವೇತಾ, ನನಗೆ ಕೆಲಸ ಇದೆ ಅಂತ ಹೇಳಿ ವಂದನಾಗೆ ನಾಳೆ ಶಾರ್ಪ್ 9:00 ಆಫೀಸ್ನಲ್ಲಿರಬೇಕು ಅಂತ ಹೇಳಿ ಮತ್ತೆ ಕಣ್ಣು ಹಿಡಿದು ನಗುತ್ತಾ ಹೋಗ್ತಾನೆ. ಆದರೆ ನಿಖಿಲ್ನ 2 ಜೋಡಿ ಕಣ್ಗಳು ಗಮನಿಸುತ್ತಿದ್ದವು ಅವನ ಆಟ ತುಂಟಾಟ ತರಲೆಗಳನ್ನು. ವಂದನಾ ಆಶ್ಚರ್ಯದಲ್ಲೇ ಅವನನ್ನೇ ನೋಡುತ್ತಾಳೆ. ಆಗಲೇ ನನ್ನೊಬ್ಬಳೇ ಇದ್ದಾಗ ಆ ರೀತಿ ಇದ್ದರು,
ಈಗ ಎಲ್ಲರ ಮುಂದೆ ಎಷ್ಟೊಂದು ಗಂಭೀರವಾಗಿರ್ತಾರೆ. ಒಳ್ಳೆ ನಾಗವಲ್ಲಿಯ ತಮ್ಮನೋ ಅಣ್ಣನೋ ಇರಬೇಕು ಅಂತ ಯೋಚಿಸುತ್ತಿರುವಾಗಲೇ ಶ್ವೇತಾ ವಂದಳನ್ನು ಎಚ್ಚರಿಸಿ, ಯಾವಾಗಲೂ ಹೀಗೆ ಕನಸು ಕಾಣ್ತಾ ಇಲ್ಲೇ ಇರ್ತೀಯಾ ಅಥವಾ ಮನೆಗೆ ಹೋಗೋ ಐಡಿಯಾ ಏನಾದ್ರು ಇದೆಯಾ ಅಂತ ಹೇಳ್ತಾಳೆ. ಶ್ವೇತಾ, ಹೋಗೋಣ ಶ್ವೇತಾ, ಅದು ಇಷ್ಟು ಬೇಗ ಕೆಲಸ ಸಿಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಅದೇ ಯೋಚನೆಯಲ್ಲಿದ್ದೆ ಅಷ್ಟೇ, ನಡಿ ಹೋಗೋಣ ಅಂತ ಸ್ಮಿತಾಗೆ ಬಾಯ್ ಹೇಳಿ ಸಿ ಯು ಟುಮಾರೋ ಅಂತ ಹೇಳಿ ಮನೆಗೆ ಬರ್ತಾರೆ. ಶ್ವೇತಾ ವಂದನನ್ನ ಅವಳ ಮನೆಗೆ ಬಿಟ್ಟು ಬಾಯ್ ಹೇಳಿ ತನ್ನ ಮನೆಗೆ ಹೋದರೆ, ವಂದನ ನಿಖಿಲ್ ಬಗ್ಗೆ ಯೋಚಿಸುತ್ತಾ ಬಾಗಿಲು ತೆಗೆದು ಒಳಗೆ ಹೋಗುತ್ತಾಳೆ. ನನ್ನ ಜೊತೆ ಮಾತ್ರ ಯಾಕೆ ಆ ಥರ ಆಡ್ತಾರೆ, ಆಮೇಲೆ ಎಷ್ಟು ಗಂಭೀರವಾಗಿದ್ರು. ನಾಳೆಯಿಂದ ನಾನು ನನ್ನ ಕೆಲಸ ಅಷ್ಟೇ ಮಾಡಿಕೊಂಡಿರಬೇಕು. ದೊಡ್ಡವರ ಸಹವಾಸ ಕಷ್ಟ ಅಂತ ಅಣ್ಣ ಯಾವಾಗಲೂ ಹೇಳ್ತಿರ್ತಾನೆ. ಬಡವರು ನಾವೆಲ್ಲಿ, ಅಷ್ಟೊಂದು ದೊಡ್ಡ ಶ್ರೀಮಂತರು ಅವರಲ್ಲಿ. ಸದ್ಯ ನಿಖಿಲಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು ಅಂತ ಅಂದುಕೊಂಡು ಸ್ವಲ್ಪ ಹೊತ್ತು ಕುಳಿತುಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಅನ್ನ ಮಾಡಲು ಹೋಗುತ್ತಾಳೆ. ಅನ್ನ ಮಾಡಿ ಸಾಂಬಾರು ಬಿಸಿ ಮಾಡಿ ಕೆಲಸ ಸಿಕ್ಕ ಖುಷಿಗೆ ಪಾಯಸ ಕೂಡ ಮಾಡ್ತಾಳೆ. ಅದರ ಜೊತೆ ಹಪ್ಪಳ ಸಂಡಿಗೆ ಕರೆದು ರೆಡಿ ಮಾಡೋ ಅಷ್ಟರಲ್ಲಿ ವಸಂತ್ ಕೂಡ ಮನೆಗೆ ಬಂದಿದ್ದ. ಮನೆಗೆ ಬಂದ ವಸಂತ್ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಊಟಕ್ಕೆ ಎಲ್ಲ ರೆಡಿ ಮಾಡಿದ್ದಳು ವಸಂತ. ಫಸ್ಟ್ ಒಂದು ಬಟ್ಟಲಿಗೆ ಪಾಯಸ ಹಾಕಿಕೊಂಡು ವಸಂತ್ ಬರುತ್ತಿದ್ದಂತೆ ಖುಷಿಯಿಂದ ಅಣ್ಣ ಮಾಡು ಅಂತ ಹೇಳಿ ಅವನಿಗೆ ಪಾಯಸ ತಿನ್ನಿಸಿ, ಅಣ್ಣ ನನಗೆ ಕೆಲಸ ಸಿಕ್ತು ಕಣೋ ಅಂತ ಹೇಳ್ತಾಳೆ. ಅದನ್ನು ಕೇಳಿ ವಸಂತ್ಗೂ ಕೂಡ ತುಂಬ ಖುಷಿಯಾಗಿತ್ತು. ಕಂಗ್ರಾಟ್ಸ್ ಚಿನ್ನಮ್ಮ, ಕೆಲಸದಲ್ಲಿ ಒಳ್ಳೆಯ ಹೆಸರು ತಗೋ, ಹೀಗೆ ಯಾವಾಗಲೂ ಖುಷಿಯಾಗಿರು ಅಂತ ಹೇಳಿ ವಿಶ್ ಮಾಡಿ ಇಬ್ಬರು ಊಟ ಮಾಡುತ್ತಾ ಅವನು ಕಾಲೇಜಿನ ಬಗ್ಗೆ ಹೇಳಿದರೆ ಇವಳು ಇಂಟರ್ವ್ಯೂನಲ್ಲಿ ಹೇಗೆ ಮಾಡಿದ್ದೆ ಅಂತ ಹೇಳ್ತಾಳೆ. ಅಣ್ಣ ನನ್ನ ಮಾರ್ಕ್ಸ್ ನೋಡೇ ಇಂಪ್ರೆಸ್ ಆಗಿ ನಾಳೆಯಿಂದ ಕೆಲಸಕ್ಕೆ ಬರೋ ಹೇಳಿದ್ದಾರೆ ಕಣೋ. ಮತ್ತು ಈಗ ಕೆಲಸ ಮಾಡ್ತಿರುವ PA ಸ್ಮಿತಾಗೆ ಮದುವೆ ಸೆಟ್ ಆಗಿದೆ ಅಂತೆ. ಅದಕ್ಕೆ ಆ ಜಾಗಕ್ಕೆ ನಾನು ಸೆಲೆಕ್ಟ್ ಆಗಿದ್ದೀನಿ. 1 ತಿಂಗಳು ಸ್ಮಿತಾ ನನಗೆ ಕೆಲಸದ ಬಗ್ಗೆ ಎಲ್ಲ ತಿಳಿಸಿ 1 ತಿಂಗಳು ನನಗೆ ಟ್ರೈನಿಂಗ್ ಕೊಡ್ತಾಳಂತೆ. ಅಷ್ಟರಲ್ಲಿ ನಾನು ಎಲ್ಲ ತಿಳಿದುಕೊಂಡು ಕಲಿಬೇಕು ಅಂತ ಹೇಳ್ತಾಳೆ ವಂದನ. ವಸಂತ್, ನೀನು ಬುದ್ಧಿವಂತೆ, ಇನ್ನು ಮುಂಚೆ ಕಲಿತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ನನಗೆ ಮಾತು ಕೊಟ್ಟಂತೆ ನೀನು ಮುಂದೆ ಓದಬೇಕು ಆಯಿತಾ ಅಂತ ಹೇಳ್ತಾನೆ. ಸರಿ ಅಣ್ಣ, ಖಂಡಿತ ಡಬಲ್ ಡಿಗ್ರಿ ಮಾಡ್ಕೊಳ್ತೀನಿ ಅಂತ ಮಾತಾಡಿಕೊಂಡು ಇಬ್ಬರು ಊಟ ಮುಗಿಸಿ ಅವಳು ಪಾತ್ರೆ ತೊಳೆಯುವುದಕ್ಕೆ ಹೋದರೆ ಇವನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ರೂಮಿಗೆ ಹೋಗ್ತಾನೆ. ಮಂಚದ ಮೇಲೆ ಮಲಗಿಕೊಂಡು ಚೈತ್ರಾಳ ಬಗ್ಗೆ ಯೋಚಿಸುತ್ತಾ, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ. ಆದಷ್ಟು ಬೇಗ ಕಾಲೇಜ್ ಆದರೂ ಓಪನ್ ಆದರೆ ಡೈಲಿ ನಿಮ್ಮನ್ನು ನೋಡಬಹುದು, ಮೀಟ್ ಮಾಡ್ಬೋದು, ಸ್ವಲ್ಪ ಹೊತ್ತಾದರೂ ಜೊತೆಯಲ್ಲಿ ಸಮಯ ಕಳೆಯಬಹುದು ಮಾತನಾಡ್ತಾ ಅಂತ ಅಂದುಕೊಂಡು, ನಾನು ಸೈಲೆಂಟು, ನೀವು ಸೈಲೆಂಟು, ಆದರೆ ನಮ್ಮ ಪ್ರೀತಿ ನಿಂತಲ್ಲೇ ನಿಂತಿರುತ್ತೆ ಅಷ್ಟೇ. ನೀವು ಗಂಡನನ್ನು ಕಳೆದುಕೊಂಡಿದ್ದೀರಾ, ಹಾಗಂತ ಜೀವನ ಪೂರ್ತಿ ಒಂಟಿಯಾಗಿ ಯಾಕೆ ಇರಬೇಕು. ನೀವು ನನ್ನ ಪ್ರೀತಿ ಕಂಡ್ರೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು. ನಿಮ್ಮ ಇಲ್ಲದೇ ಇರೋ ಗಂಡನ ಬಗ್ಗೆ ಯೋಚಿಸಿಕೊಂಡಿದ್ದರೆ ಮುಂದೆ ನನ್ನ ಪ್ರೀತಿ ಏನಾಗಬೇಕು ಅಂತ ಯೋಚಿಸಿಕೊಂಡೇ ನಿದ್ದೆಗೆ ಜಾರ್ತಾನೆ. ಸಂಜೆ ಎದ್ದು ಕೈಕಾಲು ಮುಖ ತೊಳೆಯೋ ಅಷ್ಟರಲ್ಲಿ ಶ್ವೇತಾ ವಸಂತ್ ಮನೆಗೆ ಬಂದು, ವಸಂತ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಬರ್ತೀರಾ? ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ವಂದನಾಗೆ ಬಾಯ್ ಹೇಳಿ ವಸಂತ್ ಜೊತೆ ಹೋಗುತ್ತಾಳೆ ಶ್ವೇತಾ. ಮುಂದುವರಿಯುತ್ತದೆ. ಕಾಲೇಜ್ ಶುರುವಾದ ಮೇಲೆ ನೀವು ಬೇರೆ ವಸಂತನ ನೋಡ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಲವರ್ ಬಾಯ್ಗೆ ನಮ್ಮ ವಸಂತ್, ನಿಖಿಲ್ ಮುಂದೆ ವಂದನಾ ಪಾಡು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಂತಿ ನಿಮ್ಮ ಅಭಿಮಾನಿ ರೇಖಾ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಓದಿ ಪ್ರೋತ್ಸಾಹಿಸಿ, ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.